ಕಲಬುರಗಿಲಿ ಒಂದು ಈವೆಂಟ್ಗೆ ಕಾವ್ಯ ಅವ್ರನ್ನ ಕರೆಸಿದ್ದಾರೆ. ಕಾವ್ಯ ಅಭಿಮಾನಿಗಳು ಒಂದು ಫೋಟೋ ಫ್ರೇಮ್ ಏನೋ ಕೊಡಕ್ಕೆ ಹೋಗಿದ್ದಾರೆ. ಅದನ್ನು ಕಿತ್ತು ಎಸ್ತಿದ್ದಲ್ದೆ ಕಾವ್ಯ ಅವ್ರ ಕೈಯಿಂದ ಮೈಕ್ನು ಕಿತ್ಕೊಂಡಿದ್ದಾರೆ. ನಾನು ಈ ಈವೆಂಟ್ ಆರ್ಗನೈಸ್ ಮಾಡೋರಿಗೆ ಒಂದು ಕ್ವಶನ್ನು, ನೇಮು ಫೇಮು ಐತೆ ಅಂತ ತಾನೇ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ಅವ್ರು ಬಂದರೆ ಜನ ಸೇರ್ತಾರೆ ಅನ್ನೋ ಒಂದು ತಾಟಲ್ಲಿ ತಾನೇ ನೀವು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀರಾ. ಹಂಗಿದ್ದ ಮೇಲೆ ಅವ್ರನ್ನೆಲ್ಲ ಕರೆಸ್ದಾಗ ಅವ್ರಿಗೊಂದಷ್ಟು ಫ್ಯಾನ್ಸು ಫಾಲೋವರ್ಸು ಇರ್ತಾರೆ, ಅವರು ನೋಡೋಕೆ ಬರ್ತಾರೆ, ಅವ್ರಿಗೇನೋ ಒಂದಷ್ಟು ಗಿಫ್ಟ್ ತರ್ತಾರೆ. ಇದೆಲ್ಲ ತಲೆಯಲ್ಲಿ ಇರಬೇಕು. ಅವ್ರಿಗೆ ಫ್ಯಾನ್ಸ್ ಇರೋದಕ್ಕೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು. ಅವ್ರಿಗೆ ಯಾರೋ ಅಭಿಮಾನಿಗಳಿಲ್ಲ ಅಂದರೆ ಕರಿತೀರಾ? ಅಲ್ಲಿ ಬಂದಿರುವಂಥ ಅಭಿಮಾನಿಗಳು ಅವ್ರ ಪ್ರೀತಿಯಿಂದ ಏನೋ ಒಂದಷ್ಟು ತಂದಿದ್ದಾರೆ, ಕೊಟ್ಟಿದ್ದಾರೆ, ಇಲ್ಲ ಒಂದು ಸೆಲ್ಫಿ ಕೇಳಿರ್ತಾರೆ. ಅಷ್ಟಕ್ಕೆ ನೀವು ಅವ್ರನ್ನ ಕೊಂಡ್ಕೊಬಿಟ್ಟಿರೋ ರೀತಿಲಿ ಮೈಕ್ನು ಕಿತ್ಕೊಂಡು ಕರೆಕ್ಟಾಗಿ ಕಾರ್ಯಕ್ರಮಗಳು ನಡೆಸೋ ಯೋಗ್ಯತೆಗಳಿದ್ರೆ ನಡೆಸಬೇಕು, ಇಲ್ಲ ಕಾರ್ಯಕ್ರಮಗಳು ನಡೆಸಬಾರ್ದು. ಅವ್ರನ್ನ ಕರೆಸಿ ಅವಮಾನ ಮಾಡಿ ಅಲ್ಲಿರೋ ಒಂದಷ್ಟು ಅಭಿಮಾನಿಗಳು ಪ್ರೀತಿಯಿಂದ ತಂದಿರೋ ಉಡುಗೊರೆಗಳನ್ನ ಎಸ್ದು ಇನ್ನೊಂದು ಸರಿ ಇಂಥವ್ರ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡೋಗಿ. ಮಾನ ಮರ್ಯಾದೆಗಳಿಲ್ಲ ಇಂಥವ್ರಿಗೆಲ್ಲ. ಇವ್ರ ಉದ್ದೇಶ ಏನು ಗೊತ್ತಾ? ಜನ ಸೇರಿಸ್ಬೇಕು, ಇಲ್ಲಾಂದರೆ ಜನ ಮೂಸು ನೋಡಲ್ಲ ಇವ್ರ ಕಾರ್ಯಕ್ರಮಗಳನ್ನ. ಸೊ ನೇಮು ಫೇಮು ಮಾಡಿರುವಂಥ ವ್ಯಕ್ತಿಗಳನ್ನ ಕರೆಸಿ ಅವ್ರು ಬೆಳೆ ಬೇಯಿಸ್ಕೊಳ್ಳೋದು, ಅಲ್ಲಿ ಬಂದಿರುವಂಥ ಒಂದಷ್ಟು ಅಭಿಮಾನಿಗಳು ಪ್ರೀತಿಯಿಂದ ಏನೋ ಕೊಡಕ್ಕೆ ಬಂದಿರ್ತಾರೆ ಅವ್ರಿಗೂ ಅವಮಾನ ಮಾಡೋದು, ಕರೆಸಿರೋವಂಥ ಇವ್ರಿಗೂ ಅವಮಾನ ಮಾಡೋದು. ಅದೇನು ಜನ್ಮಗಳು, ಮಾನ ಮರ್ಯಾದೆಗಳಿಲ್ಲ. ಒಬ್ಬ ಕರೆಸಿರೋ ವ್ಯಕ್ತಿಗೆ ಕರೆಕ್ಟಾಗಿ ಒಂದು ಗೌರವ ಕೊಟ್ಟು ಕಳ್ಸಕ್ಕೆ ಬರಲಿಲ್ಲ ಅಂದಮೇಲೆ ಇನ್ನೇನಕ್ಕೆ ಆರ್ಗನೈಸ್ ಮಾಡಬೇಕು ಪ್ರೋಗ್ರಾಮ್ನ? ಅಕ್ಕ